ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಮೂಡ್ತಾ ಬಿರುಕು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸಂಪೂರ್ಣವಾದ ಮಾಹಿತಿಯನ್ನ ತಮಗೆ ಕೊಡ್ತಾ ಹೋಗ್ತೀನಿ. ಹೋರಾಟದ ಬದಲು ಪ್ರತ್ಯೇಕ ಹೋರಾಟ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ಪ್ರತ್ಯೇಕ ದಾರಿ ಹಿಡಿದಿರತಕ್ಕಂಥ ದೋಸ್ತಿಗಳು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭೆ ಚುನಾವಣೆಯಲ್ಲಿ ಒಂದಾಗಿದ್ದ ಎರಡು ಪಕ್ಷಗಳು ಈಗಲೂ ಅದೇ ದಾರಿಯಲ್ಲಿ ಸಾಕ್ತಿವೆಯಾ ಅಥವಾ ಮೈತ್ರಿ ಒಳಗಡೆ ಬಿರುಕು ಕಾಣಿಸ್ಕೊಳ್ತಿದ್ಯಾ? ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪ್ರಶ್ನೆ, ಈ ಒಂದು ಪ್ರಶ್ನೆ ಏನಿದೆ, ಈ ಒಂದು ಪ್ರಶ್ನೆ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ನಾಯಕರ ಮಾತು ಒಂದಾಗಿದ್ರೂ ಕೂಡ ಗ್ರೌಂಡ್ ರಿಪೋರ್ಟ್ ಪ್ರಕಾರ ರಾಜಕೀಯದಲ್ಲಿ ಕಾಣ್ತಿರತಕ್ಕಂತಹ ಒಂದು ಬೆಳವಣಿಗೆಗಳು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧದ ಹೋರಾಟವೇ ಬಿಜೆಪಿ ಜೆಡಿಎಸ್ ಮೈತ್ರಿ ಒಳಗಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಒಂದು ಹೊಸ ಚರ್ಚೆಗೆ ಕಾರಣ ಆಗಿದೆ. ಭವಿಷ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಬಹುದು ಅಂತ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಆತಂಕ ಶುರುವಾಯ್ತಾ? ಎಚ್.ಡಿ.ಕೆ ಮೈತ್ರಿಗೆ ಬದ್ಧವಾದ್ರೂ ಕೂಡ ಬಿಜೆಪಿಯಲ್ಲಿ ಒಮ್ಮತದ ಕೊರತೆ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ. ವಿಜಯೇಂದ್ರ ಬಣ ಮಾತ್ರವಲ್ಲ, ವಿರೋಧಿ ಬಣದಲ್ಲೂ ಕೂಡ ಅಸಮಾಧಾನ ಉಂಟಾಗಿದೆಯಾ? ಮೈತ್ರಿ ಆದರೆ ಟಿಕೆಟ್ ಕೈ ತಪ್ಪತಕ್ಕಂತಹ ಒಂದು ಭಯದಲ್ಲಿ ಸ್ಥಳೀಯ ನಾಯಕರು ಇದ್ದಾರಾ? ಬಿಜೆಪಿಯಲ್ಲಷ್ಟೇ ಅಲ್ಲ, ಜೆಡಿಎಸ್ನಲ್ಲೂ ಕೂಡ ಮೈತ್ರಿ ವಿರೋಧಿ ಧ್ವನಿ ಕೇಳಿಬರ್ತಾ ಇದೆ. ಬಿಜೆಪಿ ಜೆಡಿಎಸ್ ಒಳ ಜಗಳ ಕಾಂಗ್ರೆಸ್ಸಿಗೆ ಎಲ್ಲೋ ಒಂದ್ ಕಡೆ ವರ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ ಅನ್ನೋಂಥ ಒಂದಿಷ್ಟು ಅನುಮಾನಗಳು ಶುರುವಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈಗ ಜೆಡಿಎಸ್ ಮೈತ್ರಿ ಅಂದರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ಹೋರಾಟ ಅಂತ ಬರಬೇಕಾದ್ರೆ ಬಿಜೆಪಿ ಸಪ್ರೇಟ್ ಆಗಿ ಹೋಗ್ತಾವೆ, ಹಾಗೆ ಜೆಡಿಎಸ್ ಕಾರ್ಯಕರ್ತರುಗಳು ನಾಯಕರುಗಳೆಲ್ಲ ಸಪ್ರೇಟ್ ಆಗಿ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗ್ತಾ ಇದೆ, ಏನು ನಡೀತಾ ಇದೆ ಈ ಒಂದು ಮೈತ್ರಿಯಲ್ಲಿ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಹನುಮಂತರಾಜು. ಪ್ರಮೋದ್, ಈಗ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲೇ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಉಂಟಾಗಿದೆ. ಈ ಮೈತ್ರಿಯನ್ನು ಮುಂದುವರಿಯುತ್ತಾ ಅಥವಾ ಮುಂದಿನ ವಿಧಾನಸಭಾ ಕ್ಷೇತ್ರದವರೆಗೂ ಮಾತ್ರ ಇರುತ್ತಾ ಅನ್ನೋದು ಕೂಡ ಸಾಕಷ್ಟು ಗೊಂದಲವಾಗಿದೆ. ಇನ್ನೊಂದು ಒಂದು ಕಡೆ ನೋಡ್ತಾ ಹೋದ್ರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ಸಪರೇಟ್ ಆಗಿ ಮಾಡುತ್ತೆ, ಪ್ರತ್ಯೇಕವಾಗಿ ಮಾಡುತ್ತೆ. ಮತ್ತೊಂದು ಕಡೆ ಜೆಡಿಎಸ್ ಕೂಡ ಬಿಜೆಪಿ ಹೋರಾಟವಾಗಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಬರ್ತಿದೆ. ಈಗಾಗಲೇ ಶುಕ್ರವಾರ ಏನು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಪ್ರತಿಭಟನೆ ಮಾಡಿತ್ತು, ಆ ಸಂದರ್ಭದಲ್ಲಿ ಏನು ಪಾದಯಾತ್ರೆ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಅದಾದ ಮರುದಿನದಲ್ಲೇ ಶನಿವಾರ ಏನು ಜೆಡಿಎಸ್ ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡಿ ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಆಗಸ್ಟ್ 1ನೇ ತಾರೀಕುವರೆಗೂ, ಜೂನ್ 30, 31, ಆಗಸ್ಟ್ 1ನೇ ತಾರೀಕುವರೆಗೂ ನಾವು ಕೂಡ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ರು. ಎಲ್ಲ ಒಂದು ಕಡೆ ನೋಡ್ತಿದ್ರೆ ಮೈತ್ರಿ ಪಕ್ಷವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಲ್ಲಿಸುವ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಬೇಕಿತ್ತು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಗ್ಗಟ್ಟಾಗಿ ತಮ್ಮ ಏನು ಕೂಗನ್ನ ಎತ್ತಬೇಕಿತ್ತು. ಆದ್ರೆ ಎಲ್ಲ ಒಂದು ಕಡೆ ನೋಡ್ತಾ ಹೋಗ್ತಿದ್ರೆ ಪ್ರತ್ಯೇಕವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಪ್ರತ್ಯೇಕವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೊತೆಗೆ ಸರ್ಕಾರದ ಏನು ಆಡಳಿತದ ವಿರೋಧಿ ಅಲೆಯನ್ನು ಬಳಸ್ಕೋಬೇಕಿತ್ತು, ಅದನ್ನ ಪ್ರತ್ಯೇಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಇದು ಅಡ್ವಾಂಟೇಜ್ ಆಗ್ತಾ ಬರ್ತಿದೆ. ಜೊತೆಗೆ ಈಗ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಡೆತಕ್ಕಂಥ ಎಲೆಕ್ಷನ್ ಅಲ್ಲಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಬರದಲ್ಲಿ ಎಲ್ಲ ಒಂದು ಕಡೆ ಮೈತ್ರಿ ವಿಚಾರವಾಗಿ ಕೂಡ ಅಪಸ್ವರ ಕೂಡ ಕೇಳಿ ಬರ್ತಿದೆ. ಮತ್ತೊಂದೆಡೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದು ಕೂಡ ರಾಜ್ಯದಲ್ಲಿ ಬಂದು ಧ್ವನಿ ಎತ್ತುತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರನ್ನಲ್ಲಿ ಸಿಎಂ ಮಾಡ್ತಾರೋ ಅಂತ ಹೇಳಿ ವಿಜಯೇಂದ್ರ ಬಣ ಕೂಡ ಇಲ್ಲಿ ಕುಮಾರಸ್ವಾಮಿ ಏನು ಧ್ವನಿ ಎತ್ತಿರ್ತಿರೋದ್ರಿಂದ ಅವರು ಎಲ್ಲೋ ಒಂದು ಕಡೆ ವಿರೋಧ ಮಾಡ್ತಿದ್ದಾರೆ. ಈ ನೆಲೆಯಲ್ಲಿ ಈ ಮೈತ್ರಿ ಎಲ್ಲಿವರೆಗೂ ಮುಂದುವರಿಯುತ್ತೆ? ವಿಧಾನಸಭಾ ಚುನಾವಣೆವರೆಗೂ ಮುಂದುವರಿಯುತ್ತಾ ಅಥವಾ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಗೊಂದಲ ಉಂಟಾಗಿದೆ, ಅವರು ಪ್ರತ್ಯೇಕವಾಗಿ ಮಾಡ್ತಾರೆ ಪ್ರತಿಭಟನೆಯನ್ನ, ನಾವು ಪ್ರತ್ಯೇಕವಾಗಿ ಮಾಡ್ತಾ ಹೋಗ್ತೀವಿ, ಜೊತೆಗೆ ಪಾದಯಾತ್ರೆಯನ್ನು ಕೂಡ ನಾವು ಪ್ರತ್ಯೇಕವಾಗಿ ಘೋಷಣೆ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿರೋದ್ರಿಂದ ಈ ಮೈತ್ರಿ ಎಲ್ಲಿವರೆಗೂ ಇರುತ್ತೆ ಅನ್ನೋದು ಕಾರ್ಯಕರ್ತರಲ್ಲೇ ಗೊಂದಲ ಉಂಟಾಗಿದೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿರ್ತಾರೆ ಸರ್ಕಾರ. ಈ ಎಲ್ಲ ಒಂದು ಕಡೆ ವಿರೋಧ ಪಕ್ಷಗಳ ನಡೆಯನ್ನೇ ಟೀಕಿಸಲು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದು ಮುಂದಿನ ದಿನದಲ್ಲಿ ನೋಡ್ಬೇಕಾಗಿದೆ. ಪ್ರಮೋದ್, ಒಟ್ಟಲ್ಲಿ ಈಗ ರಾಜಕೀಯ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ ಅದು ಮುಖ್ಯ. ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ ಈ ಒಂದು ಬೆಳವಣಿಗೆಯನ್ನ ಅಂತ. ಪ್ರಮೋದ್, ಈಗಾಗಲೇ ಏನು ಬಿಜೆಪಿ ಒಂದೊಂದು ಬೇರೆ ರೀತಿಯಲ್ಲಿ
ಪ್ರೊಟೆಸ್ಟ್ ಮಾಡ್ತಿದ್ರೆ ಮತ್ತೊಂದೆಡೆಗೆ JDS ಕೂಡ ಪ್ರತ್ಯೇಕವಾಗಿ ಹೋರಾಟ ಮಾಡಿದೆ. ಈ ಎರಡೂ ಪ್ರತ್ಯೇಕ ಹೋರಾಟಗಳು ಸರ್ಕಾರವನ್ನ ಟೀಕಿಸೋ ಬರದಲ್ಲಿ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಇದರಲ್ಲಿ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗ್ತಿದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿದೆ. ಬಿಡದಿ ಟೌನ್ಶಿಪ್ ವಿಚಾರ ಇದು ಒಂದು ಉದಾಹರಣೆ ಅಂತ ಆದ್ರೆ ಇಲ್ಲಿ ಆರ್ ಅಶೋಕ್ ಕೂಡ ಏನು ಕಸದ ಮಾಫಿಯಾದಲ್ಲಿ ಸರ್ಕಾರಕ್ಕೆ 10,000 ಕೋಟಿ ಕಿಕ್ ಬ್ಯಾಕ್ ಬಂದಿದೆ ಅಂತೇಳಿ ಕೂಡ ಅದನ್ನ ಆರೋಪ ಮಾಡಿದ್ರು. ಆರೋಪ ಕೂಡ ಆರೋಪವಾಗಿ ಅಲ್ಲಿಗೆ ಉಳಿತು, ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ಅದಕ್ಕೆ ಜೊತೆಯಾಗಿ JDS ಕೂಡ ಅದಕ್ಕೆ ಮೈತ್ರಿ ಏನು ಪಕ್ಷಗಳು ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗ್ತಿದ್ಯಾ ಅನ್ನೋದು ಕೂಡ ಸಾಕಷ್ಟು ದಟ್ಟವಾಗಿ ಕಾಡ್ತಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜ್.